₹364 ಬಾಡಿಗೆ ಬಂತು. ಪಿಕಪ್ ಲೊಕೇಶನ್ 1.700 ಮೀಟರ್ ಇತ್ತು. ಬೇಗ ಬಂದ್ವಿ. ಜಿಪ್ ಗಾಡಿ ಇತ್ತು, ಮಂಗಿಸ್ಬಿಟ್ಟು, ಯಾಕಂದ್ರೆ ಗಾಡಿ ಕ್ರ್ಯಾಚ್ ಆಗುತ್ತೆ ಅಂತ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ 5.8 ಕಿಲೋಮೀಟರ್ ಡ್ರಾಪ್ ಇತ್ತು. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಜಿಪ್ ಗಾಡಿ ಇತ್ತು, ಎಲ್ಲ ಅನ್ಲೋಡ್ ಮಾಡಿದ್ವಿ. ಅನ್ಲೋಡ್ ಆದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ OTP ಇತ್ತು, ಯಾಕಂದರೆ ಆನ್ಲೈನ್ ಬಾಡಿಗೆ ಇತ್ತು. OTP ಹಾಕಿಬಿಟ್ಟು OTP ಆದಮೇಲೆ ವೆರಿಫಿಕೇಷನ್ ಆಯಿತು. ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಆಯಿತು. ಟ್ರಿಪ್ಗೆ ಕ್ಯಾಶ್ ಕೆಲೆಟನ್ ಕೊಟ್ಬಿಟ್ವಿ, ಯಾಕಂದ್ರೆ ಜೀರೋ ಆನ್ಲೈನ್ ಪೇ ಆಗಿದೆಲ್ಲ. ಇದು ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ರೇಟಿಂಗ್ ಕೊಟ್ಟಿವಿ ಕಸ್ಟಮರ್ಗೆ. 343 ರೂಪಾಯಿ ಬಾಡಿಗೆ ಬಂತು. ಡ್ರಾಪ್ ಇತ್ತು ಉತ್ತರಳ್ಳಿ ಅಂತ. ಪಿಕಪ್ ಲೊಕೇಶನ್ ಹೊಡ್ತದೆ. ಪಿಕಪ್ ಲೊಕೇಶನ್ ಬಂದುಬಿಟ್ಟು 2.1 ಕಿಲೋಮೀಟರ್ ಇತ್ತು. ಪಿಕಪ್ಪಲ್ಲಿ ಬಂದ ತಕ್ಷಣ ಬೇಗ ಲೋಡ್ ಮಾಡಿದ್ರು ಕಸ್ಟಮರ್. ಆ ಥರ ಶೀಟ್ 3 ಇತ್ತು. 3 ರೂಲ್ ಹಾಕಿಬಿಟ್ಟು ನೋಡ್ತಾ ಇರ್ಬೋದು, ಫುಲ್ಲು ಲೋಡ್ ಆಗಿದೆ ನೋಡಿ. ಲೋಡ್ ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಹೊಡ್ತಾ ಇದ್ವಿ. ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡ್ತಾ ಇರ್ಬೋದು. 5.8 ಕಿಲೋಮೀಟರ್ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟಿವಿ. ಬೇಗ ಯಾರೂ ಇರಲಿಲ್ಲ, ನಾವೇ ಅನ್ಲೋಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಮಾಡಿ ಟ್ರಿಪ್ ಕಂಪ್ಲೀಟೆಡ್ ಅಂತ ಕೊಟ್ಬಿಟ್ಟು ಆದ ನಂತರ ಕ್ಯಾಶ್ ಕಲೆಕ್ಟ್ ಕೊಟ್ಟಿವಿ. ಕಸ್ಟಮರು ಫೋನ್ಪೇ ಮಾಡಿದ್ರು. ಅದಾದ ನಂತರ ಕಸ್ಟಮರ್ಗೆ ರೇಟಿಂಗ್ ಕೊಟ್ಟಿವಿ. ರೇಟಿಂಗ್ ಆದ ನಂತರ ಆರ್ಡರ್ ಕಂಪ್ಲೀಟೆಡ್ ಆಯಿತು. 273 ರೂಪಾಯಿ ಬಾಡಿಗೆ ಬಂತು. ಪಿಕಪ್ ಇತ್ತು 550 ಮೀಟರು. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಕಸ್ಟಮರ್ ಬೇಗ ಲೋಡ್ ಮಾಡಿದ್ರು. ಲೋಡ್ ಆದ ನಂತರ ಹೊಡ್ತಾ ಇದ್ದೀವಿ. ಟ್ರಿಪ್ ಸ್ಟಾರ್ಟ್ ಮಾಡಿ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟರ್ ಇದೆ ಅಂತ 350 ಮೀಟ್ರ್ ಇತ್ತು ಅಷ್ಟೇ. 273 ರೂಪಾಯಿ ಬಾಡಿಗೆ. ಬೇಗ ಅನ್ಲೋಡ್ ಮಾಡಿದ್ರು, ಯಾಕಂದರೆ ಹೊಸ ಬಿಲ್ಡಿಂಗ್ ಕಟ್ಟಿದ್ರು. ಬೇಗನೆ ಅವರೇ ಬಂದುಬಿಟ್ಟು ಅನ್ಲೋಡ್ ಮಾಡಿದ್ರು. ಅನ್ಲೋಡ್ ಆದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಆಯಿತು. ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಬಿಟ್ಟು ಫೋನ್ಪೇ ಮಾಡಿದ್ರು ಕಸ್ಟಮರು. ಅದಾದ ನಂತರ ಕಸ್ಟಮರ್ಗೆ ರೇಟಿಂಗ್ ಕೊಟ್ಟಿವಿ. ರೇಟಿಂಗ್ ಕೊಡೋದಾದ ನಂತರ ಇದು ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ಅನ್ಲೋಡ್ ಆದ ತಕ್ಷಣ ಇನ್ನೂ ಬಾಡಿಗೆ ಬಂತು. 331 ರೂಪಾಯಿ ಬಾಡಿಗೆ ಬಂತು. ಪಿಕಪ್ ಲೊಕೇಶನ್ 1.3 ಕಿಲೋಮೀಟರ್ ಇತ್ತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಬೇಗ ಇಬ್ಬರು ಕಸ್ಟಮರ್ ಇದ್ದರು. ಬೇಗ ಲೋಡಿಂಗ್ ಆಯಿತು. ಲೋಡಿಂಗ್ ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಹೊಡ್ತಾ ಇದ್ವಿ. ಎಷ್ಟು ಕಿಲೋಮೀಟರ್ ಇದೆ ಅಂತ 3.7 ಕಿಲೋಮೀಟರ್ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಬೇಗ ಯಾವುದೋ ಅಂಗಡಿ ಶಾಪ್ ಓಪನ್ ಮಾಡಿದರು. ಮೇಡಮ್ ಅವರು ಅಲ್ಲೇ ಇದ್ದಾರೆ. ಬೇಗ ಅನ್ಲೋಡ್ ಮಾಡಿದ್ರು. ನೋಡ್ತಾ ಇರ್ಬೋದು, ಅನ್ಲೋಡ್ ಆಯಿತು. ಅನ್ಲೋಡ್ ಆದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂತು. ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಟಿವಿ. ಕಸ್ಟಮರ್ ಫೋನ್ಪೇ ಮಾಡಿದರು. ಮತ್ತು ಕಸ್ಟಮರ್ಗೆ ರೇಟಿಂಗ್ ಕೊಟ್ಟಿವಿ ಒಳ್ಳೆಯದು 5 ರೇಟಿಂಗ್ ಕೊಡೋದಾದ ನಂತರ ಇದು ಆರ್ಡರ್ ಕಂಪ್ಲೀಟೆಡ್ ಆಯಿತು. 1108 ರೂಪಾಯಿ ಬಾಡಿಗೆ ಬಂತು. ಕಡೇನಹಳ್ಳಿ ಪಿಕಪ್ ಇತ್ತು. ಪಿಕಪ್ ಆದ ನಂತರ 1 ಡ್ರಾಪ್ ಇತ್ತು. ಫಸ್ಟ್ ಡ್ರಾಪ್ ಇತ್ತು ಕೋಣನಕುಂಟೆ. ಸೆಕೆಂಡ್ ಡ್ರಾಪ್ ಇತ್ತು ಅರಕೆರೆ ಇತ್ತು. ಸೆಕೆಂಡ್ ಡ್ರಾಪು. 3ನೇ ಡ್ರಾಪು JP ನಗರ ಇತ್ತು. 4ನೇ ಡ್ರಾಪ್ ಇತ್ತು ಬೊಮ್ಮಸಂದ್ರ. ಆದ ನಂತರ ಫಸ್ಟ್ ಪಿಕಪ್ ಹೊಡ್ತಾ ಇದೆ ಇವಾಗ. ಫಸ್ಟ್ ಪಿಕಪ್ ಬಂದುಬಿಟ್ಟು 600 ಮೀಟರ್ ಇತ್ತು. ಪಿಕಪ್ ಲೋಡಿಂಗ್ ಎಲ್ಲ ಆಯಿತು. ಎಲ್ಲ ಡ್ರಾಪೆಲ್ಲ ಸ್ಟಿಕರ್ ಮೆತ್ತಿದ್ರು. ಯೆಲ್ಲೋ, ಪಿಂಕು, ಬ್ಲೂ ಈ ಥರ ವಗೇರೆ ಮೆತ್ತಿದ್ರು. ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಡ್ರಾಪ್ ಹೊಡ್ತಾ ಇದ್ದೀವಿ ಇವಾಗ ಕೋಣನಕುಂಟೆಯಲ್ಲಿ ಡ್ರಾಪ್ ಮಾಡ್ತಾ ಇದ್ದೀವಿ ನೋಡಿ. ಒಂದು ಬಾಕ್ಸು ಅದೊಂದಿತ್ತು ಕೊಟ್ಬಿಟ್ವಿ. ಅದಾದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಎಂಡ್ ಆದ ನಂತರ ಟ್ರಿಪ್ ಲೊಕೇಶನ್ ಸ್ಟಾರ್ಟ್ ಮಾಡಿದ್ವಿ. 3.2 ಇತ್ತು. ಸೆಕೆಂಡ್ ಡ್ರಾಪು ಅರಕೆರೆಗೆ ಬಂದ್ವಿ. ಅರಕೆರೆ ಡ್ರಾಪು ಮಾಡಿದ್ವಿ. ಡ್ರಾಪ್ ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು JP ನಗರ ನೋಡ್ತಾ ಇರ್ಬೋದು. 5.6 ಕಿಲೋಮೀಟರ್ ಇತ್ತು. JP ನಗರ ಬಂದುಬಿಟ್ವಿ. ಬೇಗ ಇವನು ಒಬ್ಬ ಹುಡುಗ ಬಂದು ಅನ್ಲೋಡ್ ಮಾಡ್ದೆ. ಅದಾದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು ಹೋಗ್ತಾಯಿದ್ವಿ ಲಾಸ್ಟು ಡ್ರಾಪಿಗೆ ಬೊಮ್ಮಸಂದ್ರಗೆ. ಇದು ಬಂದುಬಿಟ್ಟು 17 ಕಿಲೋಮೀಟರ್ ಇತ್ತು. ಬೇಗ ಬಂದೆ. ಕಸ್ಟಮರ್ ಏನೋ ಎಲೆಕ್ಟ್ರಾನಿಕ್ ಸಿಟಿ ಹೋಗಿದ್ರು ಆಲ್ರೆಡಿ. ಅವ್ರಿಗೆ ಮತ್ತೆ ರಿಟರ್ನ್ ಕರೆಸ್ಬಿಟ್ಟು 5 ಕಿಲೋಮೀಟರ್ ರಿಟರ್ನ್ ಬಂದರು. ಅಲ್ಲಿಂದ ಇಲ್ಮೇಟು ಸ್ವಲ್ಪ ಮಳೆ ಬಂತು. ಮೈಯೆಲ್ಲ ದಸ್ಕೊಂಡು ಬಂದರು. ಅದ ನಂತರ ಎಲ್ಲ ಅನ್ಲೋಡ್ ಆಯಿತು. ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಇದು ಆನ್ಲೈನ್ ಪೇಮೆಂಟ್ ಆಗಿತ್ತು. ಅದಕ್ಕೆ ಕಸ್ಟಮರ್ OTP ಕೇಳಿದ್ವಿ. OTP ಹೇಳಿದ್ರು. OTP ಬಂದುಬಿಟ್ಟು 872655 ಇತ್ತು. ಅದಾದ ನಂತರ ವೆರಿಫಿಕೇಷನ್ ಆಯಿತು. ಅದು ಓಕೆ ಆಯಿತು. ಟ್ರಿಪ್ ಕಂಪ್ಲೀಟೆಡ್ ಆಯಿತು. ಕ್ಯಾಶ್ ಕಲೆಕ್ಟ್ ಕೊಟ್ಟಿವಿ, ಯಾಕಂದರೆ ಪೇಯ್ಡ್ ಆನ್ಲೈನ್ ಅಂತ ತೋರಿಸ್ತಾ ಇರ್ಬೋದು. ಅದಾದ ನಂತರ ರೇಟಿಂಗ್ ಕೊಟ್ಟಿವಿ. ಕಸ್ಟಮರ್ಗೆ ರೇಟಿಂಗ್ ಕೊಡೋದ ನಂತರ 4 ರೇಟಿಂಗ್ ಕೊಟ್ಟಿವಿ. ಇದು ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. 837 ರೂಪಾಯಿ ಬಾಡಿಗೆ ಬಂತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟರ್ ಅಂತ 2.1 ಕಿಲೋಮೀಟರ್ ಇತ್ತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಬೇಗ ಲೋಡಿಂಗ್ ಮಾಡ್ತಾಯಿದ್ರು, ಯಾಕಂದರೆ ಇದು ಹಿಟ್ಟು ಗಿರ್ನಿ ಮಿಷಿನ್ ಇತ್ತು. ಅದಾದ ನಂತರ ಲೋಡಿಂಗ್ ಎಲ್ಲ ಕಂಪ್ಲೀಟೆಡ್ ಆಯಿತು. ಲೋಡಿಂಗ್ ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಎಷ್ಟು ಇದೆ ಅಂತ ನೋಡ್ತಾ ಇರ್ಬೋದು. ಲೊಕೇಶನ್ 23 ಕಿಲೋಮೀಟರ್ ಇತ್ತು. 1 ಅವರ್ 22 ನಿಮಿಷ ತೋರಿಸ್ತಾ ಇತ್ತು. ಹಂಗೆ 2 ಅವರ್ ತೊಗೊಂಡ್ಬಿಡ್ತು. ಅದಾದ ನಂತರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟಿವಿ. ಚಾಮರಾಜಪೇಟೆ ಹತ್ತಿರ ಡ್ರಾಪ್ ಇತ್ತಲ್ಲ, ಅದಕ್ಕೆ ಫುಲ್ಲು ಜಾಮ್ ಇತ್ತು. ಬಂದುಬಿಟ್ಟು ಬೇಗ ಅನ್ಲೋಡ್ ಮಾಡ್ತಾಯಿದ್ರು. ಅನ್ಲೋಡ್ ಆದ ನಂತರ
ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂತು. ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಟಿವಿ. ಕಸ್ಟಮರ್ ನನಗೆ ಕ್ಯಾಶ್ ಕೊಟ್ಟಿದ್ದರು. ಅದಾದ ನಂತರ ಕಸ್ಟಮರ್ಗೆ ರೇಟಿಂಗ್ ಕೊಟ್ಟಿವಿ. ಇವತ್ತು ನಾವು ಟುಡೇ ಅರ್ನಿಂಗ್ ಎಷ್ಟು ಮಾಡಿದೆ ಅಂದರೆ 2679 ರೂಪಾಯಿ.